ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ತಂತ್ರಜ್ಞಾನದ ಸಹಾಯದಿಂದ ಕೃಷಿಯಲ್ಲಿ ಅಭಿವೃದ್ಧಿ ಸಾಧ್ಯ, ಶ್ರೀ ಪ್ರಿಯಾಂಕ್ ಖರ್ಗೆ. ಜಾಗತಿಕವಾಗಿ 475 ಮಿಲಿಯನ್ ಎಕರೆ ಪ್ರದೇಶದಲ್ಲಿ ಕುಲಾಂತರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ ಎಂದ FSII. ದಿಢೀರ್ ಕುಸಿತ ಕಂಡ ಟೊಮೆಟೊ ಬೆಲೆ, ನಿರಾಸೆಯಲ್ಲಿ ರೈತರು. ಆಲೂಗಡ್ಡೆ ತ್ಯಾಜ್ಯದಿಂದ ಬಟ್ಟೆ ನೂಲು ತಯಾರಿಕೆ, ಫೈಬ್ ಕಂಪನಿಯ ನೂತನ ಆವಿಷ್ಕಾರ. ಏರುತ್ತಿದೆ ಕೋಳಿ ಮೊಟ್ಟೆ ಬೆಲೆ, ಸಂತಸದಲ್ಲಿ ಕೋಳಿ ಸಾಕಣೆದಾರರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಏರಿಸುವ ಆಲೋಚನೆ ಇಲ್ಲ ಎಂದ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ತಂತ್ರಜ್ಞಾನದ ಸಹಾಯದಿಂದ ಕೃಷಿಯಲ್ಲಿ ಅಭಿವೃದ್ಧಿ ಸಾಧ್ಯ, ಶ್ರೀ ಪ್ರಿಯಾಂಕ್ ಖರ್ಗೆ. ದ ಇಂಡಸ್ ಎಂಟರ್ಪ್ರಿನರ್ಸ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದವರು ಜಂಟಿಯಾಗಿ ಆಯೋಜಿಸಿದ್ದ TIE ಜಾಗತಿಕ ಶೃಂಗಸಭೆಯು ಅದ್ದೂರಿಯಾಗಿ ನೆರವೇರಿತು. ಡಿಸೆಂಬರ್ 10 ಮತ್ತು 11ರಂದು ಬೆಂಗಳೂರಿನಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ ದೇಶ ವಿದೇಶಗಳಿಂದ ಹಲವಾರು ಗಣ್ಯರು ಭಾಗವಹಿಸಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಬಗ್ಗೆ, ಹೊಸ ತಂತ್ರಜ್ಞಾನಗಳನ್ನು ಬಳಸಿ ನೂತನ ಸ್ಟಾರ್ಟ್ಅಪ್ಗಳನ್ನು ತೆರೆಯಲು ಇರುವ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಈ ಸಮಯದಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್, ದಿ ಅಗ್ರಿ ಕೊಲಾಬರೇಟರಿ ಮತ್ತು TIE ಬೆಂಗಳೂರು ಅವರು ಸೇರಿ ತಯಾರಿಸಿದ ಅನ್ಲಾಕಿಂಗ್ ಫಾರ್ಮರ್ ಸೆಂಟ್ರಿಕ್ ಡಿಜಿಟಲ್ ಅಗ್ರಿಕಲ್ಚರ್ ಎನ್ನುವ ವರದಿಯನ್ನು ಸಹ ಬಿಡುಗಡೆಗೊಳಿಸಲಾಯಿತು. ಈ ವರದಿಯನ್ನು ಲೋಕಾರ್ಪಣೆಗೊಳಿಸಿದ ರಾಜ್ಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ತಂತ್ರಜ್ಞಾನವನ್ನು ಕೃಷಿಯಲ್ಲೂ ಸಹ ಬಳಸಿಕೊಳ್ಳುವ ಅಗತ್ಯವಿದೆ. ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿಯಲ್ಲಿ ಹೊಸ ಹೊಸ ಉದ್ಯಮಗಳನ್ನು ಯಾವ ರೀತಿ ತೆರೆಯಬಹುದು ಎಂಬುದರ ಬಗ್ಗೆ ಈ ವರದಿಯಲ್ಲಿ ತಿಳಿಸಲಾಗಿದೆ. ನಮ್ಮಲ್ಲೇ ತಯಾರಾದ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರುವುದು ಸಾಧ್ಯವಿದೆ ಎಂದರು. ಜಾಗತಿಕವಾಗಿ 475 ಮಿಲಿಯನ್ ಎಕರೆ ಪ್ರದೇಶದಲ್ಲಿ ಕುಲಾಂತರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ ಎಂದ FSII. ಕುಲಾಂತರಿ ತಳಿಗಳನ್ನು ಬೆಳೆಯಲು ಅವಕಾಶ ಕೊಡಬೇಕೇ ಬೇಡವೇ ಎನ್ನುವ ವಾದ ವಿವಾದ ನಡುವೆಯೇ ಭಾರತ ಸೇರಿದಂತೆ ಒಟ್ಟಾರೆ 32 ದೇಶಗಳಲ್ಲಿ ಹಲವಾರು ಬೆಳೆಗಳ ಕುಲಾಂತರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಬಹು ವರ್ಷಗಳಿಂದ ಬೆಳೆಯುತ್ತಿರುವ BT ಹತ್ತಿಯ ಜೊತೆಗೆ ಇತ್ತೀಚೆಗೆ ಕುಲಾಂತರಿ ಸಾಸಿವೆ ಬೆಳೆಯಲು ಸಹ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅದೇ ರೀತಿ ಜಗತ್ತಿನಾದ್ಯಂತ ಸಹ ಸೋಯಾಬೀನ್, ಮೆಕ್ಕೆಜೋಳ, ಹತ್ತಿ ಮತ್ತು ಸಾಸಿವೆ ಬೆಳೆಗಳ ಕುಲಾಂತರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಭತ್ತ, ಬದನೆ ಸೇರಿದಂತೆ ಇನ್ನೂ ಕೆಲ ಬೆಳೆಗಳಲ್ಲಿ ಕುಲಾಂತರಿ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಅಥವಾ ಅಭಿವೃದ್ಧಿಯಾಗಿವೆ. ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ FSIIನವರು ನಡೆಸಿದ ಸಮೀಕ್ಷೆಯ ಪ್ರಕಾರ ಜಗತ್ತಿನಾದ್ಯಂತ ಒಟ್ಟಾರೆ ಸುಮಾರು 475 ಮಿಲಿಯನ್ ಎಕರೆ ಪ್ರದೇಶದಲ್ಲಿ ಕುಲಾಂತರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕುಲಾಂತರಿ ತಳಿಗಳನ್ನು ಬೆಳೆಯುತ್ತಿರುವುದು ಅಮೆರಿಕಾದಲ್ಲಿ. ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಲ್ಲಿ ಇತ್ತೀಚೆಗೆ ಈ ಕುಲಾಂತರಿ ತಳಿಗಳು ಹೆಚ್ಚು ಪ್ರಸಿದ್ಧವಾಗುತ್ತಿದೆ ಎಂದು ಈ ವರದಿ ತಿಳಿಸಿದೆ. ದಿಢೀರ್ ಕುಸಿದ ಟೊಮೆಟೊ ಬೆಲೆ, ನಿರಾಸೆಯಲ್ಲಿ ರೈತರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮುಂಗಾರಿನಲ್ಲಿ ಹಾಕಿದ್ದ ಟೊಮೆಟೊ ಬೆಳೆ ಒಮ್ಮೆಲೆ ಮಾರುಕಟ್ಟೆಗೆ ಬಂದ ಕಾರಣ ಟೊಮೆಟೊ ಧಾರಣೆ ಒಮ್ಮೆಲೆ ಕುಸಿದಿದ್ದು, ಉತ್ತಮ ಇಳುವರಿ ತೆಗೆದು ಖುಷಿಯಾಗಿದ್ದ ರೈತರಿಗೆ ನಿರಾಸೆಯಾಗಿದೆ. ನವೆಂಬರ್ 15ಕ್ಕೆ ಕ್ವಿಂಟಲ್ ಟೊಮೆಟೊಗೆ ಕನಿಷ್ಠ ಎಂದರೂ 5,000 ರೂಪಾಯಿ ಬೆಲೆ ಇತ್ತು. ಆದರೆ ಡಿಸೆಂಬರ್ನ ಮೊದಲನೇ ವಾರದಿಂದ ಒಂದೇ ಸಮನೆ ಕುಸಿಯತೊಡಗಿದ ಧಾರಣೆ ಸದ್ಯಕ್ಕೆ ಆಂಧ್ರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಕಿಲೋಗ್ರಾಮಿಗೆ 1 ರೂಪಾಯಿಗೆಲ್ಲ ಬಂದು ನಿಂತಿದೆ. ಕರ್ನಾಟಕದಲ್ಲಿ ಇನ್ನೂ ಪರಿಸ್ಥಿತಿ ಅಷ್ಟೊಂದು ಹದಗೆಟ್ಟಿಲ್ಲವಾದರೂ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಕ್ವಿಂಟಲ್ ಟೊಮೆಟೊಗೆ 800ರಿಂದ 1,100 ರೂಪಾಯಿ ಇದೆ. ಆಂಧ್ರ ಪ್ರದೇಶದಲ್ಲಿ ಬೆಲೆ ಇಳಿದಿರುವುದರಿಂದ ಅಲ್ಲಿಂದ ಇನ್ನಷ್ಟು ಸರಕು ಬೆಂಗಳೂರು, ಚಿಕ್ಕಬಳ್ಳಾಪುರ, ಬಂಗಾರಪೇಟ್, ಚಿಂತಾಮಣಿ, ಶ್ರೀನಿವಾಸಪುರ ಮಾರುಕಟ್ಟೆಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗೇನಾದರೂ ಆದರೆ ನಮ್ಮ ರೈತರು ಬೆಳೆದ ಟೊಮೆಟೊಗೆ ಬಿಡುಗಾಸು ಸಿಕ್ಕುವುದಿಲ್ಲ. ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಹೊರ ರಾಜ್ಯಗಳಿಂದ ಟೊಮೆಟೊ ಬರದಂತೆ ತಡೆಯಬೇಕು, ಜೊತೆಗೆ ನಷ್ಟ ಪರಿಹಾರವನ್ನು ನೀಡಬೇಕು ಎಂದು ರೈತರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಆಲೂಗಡ್ಡೆ ತ್ಯಾಜ್ಯದಿಂದ ಬಟ್ಟೆ ನೂಲು ತಯಾರಿಕೆ, ಫೈಬ್ ಕಂಪನಿಯ ನೂತನ ಆವಿಷ್ಕಾರ. ರೈತರು ತ್ಯಾಜ್ಯ ಎಂದು ಬಿಸಾಡುವ ಆಲೂಗಡ್ಡೆ ಎಲೆ ಮತ್ತು ಕಾಂಡದಿಂದ ಬಟ್ಟೆ ನೂಲು ತಯಾರಿಸುವ ಹೊಸ ವಿಧಾನವನ್ನು ಫೈಬ್ ಕಂಪನಿ ಕಂಡುಕೊಂಡಿದ್ದು, ಭಾರತದ ರೈತರಿಂದ ಆಲೂಗಡ್ಡೆ ತ್ಯಾಜ್ಯವನ್ನು ಸಂಗ್ರಹಿಸಿ ತನ್ನ ಮಾರುಕಟ್ಟೆಯನ್ನು ಜಾಗತಿಕವಾಗಿ ವಿಸ್ತರಿಸಲು ಯೋಜನೆ ಹಾಕಿಕೊಂಡಿದೆ. ಈ ಕಂಪನಿ ಸದ್ಯಕ್ಕೆ ವಾರ್ಷಿಕವಾಗಿ ಸುಮಾರು 45 ಟನ್ ಆಲೂಗಡ್ಡೆ ಕಾಂಡವನ್ನು ರೈತರಿಂದ ಖರೀದಿಸುತ್ತಿದೆ. 2030ರವರೆಗೆಲ್ಲ ಸುಮಾರು 3 ಲಕ್ಷ ಟನ್ ಆಲೂಗಡ್ಡೆ ಎಲೆ ಮತ್ತು ಕಾಂಡವನ್ನು ಖರೀದಿಸುವ ಮಟ್ಟಿಗೆ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಫೈಬ್ ಹೊಂದಿದೆ. ಅದಕ್ಕಾಗಿ ಆಲೂಗಡ್ಡೆಯ ಮೇಲೆ ಸಂಶೋಧನೆ ನಡೆಸುತ್ತಿರುವ ಹಲವಾರು ಸರ್ಕಾರಿ ಸಂಸ್ಥೆಗಳ ಸಹಾಯ ಪಡೆಯಲು ಯೋಚಿಸುತ್ತಿದೆ. ಅತ್ಯುತ್ತಮ ಗುಣಮಟ್ಟದ ನೂಲು ತಯಾರಿಕೆಗೆ ಯಾವ ತಳಿ ಬೆಳೆಸಿದರೆ ಸೂಕ್ತ ಎಂಬುದನ್ನು ಅರಿಯಲು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಟೆಕ್ನಾಲಜಿ ಜೊತೆಗೆ, ಬಟಾಟೆಯ ಜೊತೆಗೆ ಅದರ ಕಾಂಡವನ್ನು ತುಂಡಾಗದಂತೆ ಕತ್ತರಿಸುವ ಯಂತ್ರವನ್ನು ತಯಾರಿಸಲು ಗ್ರೈಮೆ ಗ್ರೂಪ್ಸ್ ಕಂಪನಿಯವರ ಜೊತೆಗೆ ಮತ್ತು ಆಲೂಗಡ್ಡೆ ಕಾಂಡದ ಶೇಖರಣೆಯ ಬಗ್ಗೆ ಸಂಶೋಧನೆ ನಡೆಸಲು ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶಿಮ್ಲಾದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಎನ್ನಲಾಗಿದೆ. 2025ರಲ್ಲಿ ಅಮೆರಿಕದ ಒರ್ಲ್ಯಾಂಡೋದಲ್ಲಿ ನಡೆಯುವ ಪೊಟ್ಯಾಟೊ ಎಕ್ಸ್ಪೋದಲ್ಲಿ ಸಹ ಫೈಬ್ ಭಾಗವಹಿಸಲಿದ್ದು, ತನ್ನ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ಹುಡುಕಲು ಇದು ಮೊದಲ ಹೆಜ್ಜೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಉತ್ತರ ಪ್ರದೇಶದ ಕೃಷಿ ಅಭಿವೃದ್ಧಿ ಯೋಜನೆಗೆ ಸಾಲ ನೀಡಲು ಅಸ್ತು ಎಂದ ವಿಶ್ವ ಬ್ಯಾಂಕ್. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರ ಆದಾಯ ಹೆಚ್ಚಿಸಲು ಉತ್ತರ ಪ್ರದೇಶ್ ಅಗ್ರಿಕಲ್ಚರ್ ಗ್ರೋತ್ ಆ್ಯಂಡ್ ರೂರಲ್ ಎಂಟರ್ಪ್ರೈಸಸ್ ಎಕೋಸಿಸ್ಟಮ್ ಸ್ಟ್ರೆಂಥನಿಂಗ್ ಪ್ರಾಜೆಕ್ಟ್ ಅನ್ನು ಆರಂಭಿಸಲು ಯೋಜನೆ ಹಾಕಿಕೊಂಡಿತ್ತು. ತನ್ನ ಆಲೋಚನೆಯನ್ನು ಅನುಷ್ಠಾನಕ್ಕೆ ತರಲು ಸುಮಾರು $325.10 ಮಿಲಿಯನ್ ಹಣದ ಅವಶ್ಯಕತೆ ಇದ್ದು, ಅಷ್ಟು ಹಣವನ್ನು ಸಾಲದ ರೂಪದಲ್ಲಿ ನೀಡುವಂತೆ ವಿಶ್ವ ಬ್ಯಾಂಕ್ಗೆ ಕೋರಿಕೊಂಡಿತ್ತು. ರಾಜ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನು ಗಮನದಲ್ಲಿರಿಸಿಕೊಂಡು ವಿಶ್ವ ಬ್ಯಾಂಕ್ ಉತ್ತರ ಪ್ರದೇಶ ಸರ್ಕಾರದ ಕೋರಿಕೆಗೆ ಅಸ್ತು ಎಂದಿದೆ. ಇದರಿಂದ ಮುಂದಿನ ಕೆಲ ವರ್ಷಗಳಲ್ಲಿ ಸಣ್ಣ ಹಿಡುವಳಿ ಹೊಂದಿರುವ ರಾಜ್ಯದ ಬಹುತೇಕ ರೈತರು ಸಹ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು, ತಮ್ಮ ಬೆಳೆಗೆ ಸೂಕ್ತ ಮಾರುಕಟ್ಟೆ ಹುಡುಕಿಕೊಳ್ಳಲು ಸಾಧ್ಯವಾಗಲಿದೆ. ಯುಪಿ ಅಗ್ರಿಸ್ ಯೋಜನೆಯನ್ನು ಪೂರ್ವ ಉತ್ತರ ಪ್ರದೇಶ ಮತ್ತು ಬುಂದೇಲ್ಖಂಡ್ ಪ್ರದೇಶದಲ್ಲಿ ಹೆಚ್ಚಾಗಿ ಕಾರ್ಯರೂಪಕ್ಕೆ ತರಲು ಸರ್ಕಾರ ಯೋಚಿಸಿದ್ದು, ವಿಶ್ವ ಬ್ಯಾಂಕ್ನಿಂದ ಬರುವ ಹಣವನ್ನು ಹೇಗೆ ಮತ್ತು ಎಲ್ಲಿ ವ್ಯಯಿಸಲಾಗುತ್ತದೆ ಎಂಬುದನ್ನು ನೋಡಬೇಕಾಗಿದೆ. ಕೇರಳ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕ್ಲೈಮೇಟ್ ಚೇರ್ ಅನ್ನು ಸ್ಥಾಪಿಸಲಿರುವ ನಬಾರ್ಡ್. ಡಿಸೆಂಬರ್ 8ರಂದು ಕೇರಳ ಕೃಷಿ ವಿಶ್ವವಿದ್ಯಾಲಯ, ಹವಾಮಾನ ಬದಲಾವಣೆ ಮತ್ತು ಪರಿಸರ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ನಬಾರ್ಡ್ ಅವರು ಜಂಟಿಯಾಗಿ ಆಯೋಜಿಸಿದ್ದ 1 ದಿನದ ಕಾರ್ಯಾಗಾರದಲ್ಲಿ ನಿರ್ಧಾರವಾದಂತೆಯೇ ಕೇರಳ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕ್ಲೈಮೇಟ್ ಚೇರ್ ಅನ್ನು ಸ್ಥಾಪಿಸುವ ರೂಪರೇಷೆಯನ್ನು ನಬಾರ್ಡ್ ಸಿದ್ಧಪಡಿಸಿದೆ. ಕೇರಳ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಯಿಂದ ಬೆಳೆಗಳಿಗೆ ಮತ್ತು ರೈತರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ, ಅವುಗಳನ್ನು ತಪ್ಪಿಸಲು ರೈತರು ಅಳವಡಿಸಿಕೊಂಡಿರುವ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ಆಗಬೇಕಾಗಿರುವ ನೂತನ ಸಂಶೋಧನೆಗಳ ಬಗ್ಗೆ ಈ ಕ್ಲೈಮೇಟ್ ಚೇರ್ ಅಧ್ಯಯನ ನಡೆಸಿ ಹೊಸ ತಳಿಗಳನ್ನು, ಬೇಸಾಯ ಕ್ರಮಗಳನ್ನು ಹೊರತರಲಿದೆ. ಈ ಸಂಶೋಧನೆಗೆ ನಬಾರ್ಡ್ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದೆ. ಕೇರಳದಲ್ಲಿ ಯಶಸ್ವಿಯಾದರೆ ಈ ಮಾದರಿಯನ್ನು ಇತರೆ ರಾಜ್ಯಗಳಲ್ಲಿಯೂ ಸಹ ಜಾರಿಗೆ ತರಲು ನಬಾರ್ಡ್ ನಿರ್ಧರಿಸಿದೆ. ಏರುತ್ತಿದೆ ಕೋಳಿ ಮೊಟ್ಟೆ ಬೆಲೆ, ಸಂತಸದಲ್ಲಿ ಕೋಳಿ ಸಾಕಣೆದಾರರು. ನವೆಂಬರ್ ತಿಂಗಳಿನಿಂದ ಕೋಳಿ ಮೊಟ್ಟೆ ಬೆಲೆ ನಿಧಾನವಾಗಿ ಏರುತ್ತಿದ್ದು ರೈತರು ಸಂತಸದಲ್ಲಿದ್ದಾರೆ. ಬಾಂಗ್ಲಾದೇಶ ಮತ್ತು ಮಲೇಷ್ಯಾ ದೇಶಗಳಿಂದ ಹೆಚ್ಚಿನ ಬೇಡಿಕೆ ಬಂದಿರುವುದು ಕೋಲ್ಕತ್ತಾ ಮಾರುಕಟ್ಟೆಯಲ್ಲಿ ಕೋಳಿ ಮೊಟ್ಟೆ ಧಾರಣೆ ಹೆಚ್ಚಾಗಲು ಕಾರಣವಾದರೆ, ಕೋಳಿ ಆಹಾರಕ್ಕೆ ಬೇಕಾಗಿದ್ದ ಮೆಕ್ಕೆಜೋಳ ಇಥನಾಲ್ ತಯಾರಿಕೆಗೆ ಹೋಗುತ್ತಿರುವುದರಿಂದ ದೇಶದಾದ್ಯಂತ ಒಟ್ಟಾರೆ ಕೋಳಿ ಸಾಕಣೆ ದುಬಾರಿಯಾಗಿ ಮೊಟ್ಟೆ ಬೆಲೆ ಹೆಚ್ಚಾಗಲು ಕಾರಣವಾಗಿದೆ. ಕೋಲ್ಕತ್ತಾದ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಯ ಬೆಲೆ 7.5 ರೂಪಾಯಿಗೆ ಮುಟ್ಟಿದೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಸಹ ಒಂದು ಮೊಟ್ಟೆ ಧಾರಣೆ 6.35 ರೂಪಾಯಿ ಇರುವುದು ಕೋಳಿ ಸಾಕಣೆದಾರರಿಗೆ ಸಂತಸವನ್ನುಂಟು ಮಾಡಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೋಳಿ ಮೊಟ್ಟೆ ದರ ಏರುವುದು ವಾಡಿಕೆ. ಆದರೆ ಈ ಬಾರಿ ದೇಶದಾದ್ಯಂತ ಮೆಕ್ಕೆಜೋಳದ ಕೊರತೆ ಉಂಟಾಗಿರುವುದರಿಂದ ದರ ಒಮ್ಮೆಲೆ ಏರಿದೆ.
ಈಗ ಬಂದಿರುವ ಉತ್ತಮ ಬೆಲೆ ಇನ್ನೂ ಹಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಏರಿಸುವ ಆಲೋಚನೆ ಇಲ್ಲ ಎಂದ ಕೇಂದ್ರ ಸರ್ಕಾರ. ರೈತರಿಗೆ ಪ್ರತಿ ವರ್ಷ ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು 6,000 ರೂಪಾಯಿಯಿಂದ 12,000ಕ್ಕೆ ಏರಿಸಬೇಕು ಎಂದು ಹಲವಾರು ರೈತರು ಅಭಿಪ್ರಾಯಪಟ್ಟಿದ್ದರು. ಅದೇ ರೀತಿ ರೈತ ಮುಖಂಡರು ಕೇಂದ್ರ ಹಣಕಾಸು ಸಚಿವೆಯವರನ್ನು ಭೇಟಿ ನೀಡಿದ ಸಮಯದಲ್ಲೂ ಸಹ ಇದನ್ನು ದುಪ್ಪಟ್ಟುಗೊಳಿಸುವ ಬಗ್ಗೆ ಬೇಡಿಕೆ ಇಟ್ಟಿದ್ದರು. ಆದರೆ ಕೇಂದ್ರ ಸರ್ಕಾರ ಸದ್ಯದ ಮಟ್ಟಿಗೆ ಅಂತೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಏರಿಸುವ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದು ಸಚಿವ ಸಂಪುಟದ ಸದಸ್ಯರಾಗಿರುವ ಶ್ರೀ ರಾಮನಾಥ್ ಠಾಕೂರ್ ಅವರು ಸ್ಪಷ್ಟಪಡಿಸಿದ್ದಾರೆ. ವರ್ಷಕ್ಕೆ 2,000 ರೂಪಾಯಿಯ 3 ಕಂತಿನಂತೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ. ಅದರಂತೆ ಇದುವರೆಗೂ ಒಟ್ಟಾರೆ 3.46 ಲಕ್ಷ ಕೋಟಿ ರೂಪಾಯಿಯನ್ನು ರೈತರಿಗೆ ನೀಡಲಾಗಿದೆ. ಮುಂದಿನ ವರ್ಷವೂ ಸಹ ಇದೇ ರೀತಿ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸುತ್ತೇವೆ. ಸದ್ಯಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಹೆಚ್ಚಿಸುವ ನಿರ್ಧಾರವನ್ನು ಸರ್ಕಾರ ಮಾಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.